ವೀಕ್ಷಕರೇ, ಇಲ್ಲೊಂದು ಮಾವಿನ ಸಸಿ ಇತ್ತು. ಇದನ್ನು ನೋಡಿದಾಗ ಇದರ ಎಲೆಗಳೆಲ್ಲವೂ ಯಾವುದೋ ಒಂದು ಕೀಟ ಮೇಯ್ದಂತಿದೆ. ಇದನ್ನು ಕಂಡ ನಮ್ಮ ಉಪನ್ಯಾಸಕ ಮಿತ್ರರು ಅವರು ಸಹಿತ ಖಂಡಿತವಾಗಿಯೂ ಇಲ್ಲೊಂದು ಕೀಟ ಇರಲೇಬೇಕಂತ ಊಹೆ ಮಾಡಿ ಆ ಕೀಟವನ್ನು ಹುಡುಕಲು ಹೊರಟಾಗ ಒಂದು ಅಚ್ಚರಿ ಕಾದಿತ್ತು. ತುಂಬಾ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲೊಂದು ಕೀಟ ಒಂದೇ ಅಲ್ಲ, ಹಲವಾರು ಎಲೆಗಳಿಗೆ ಇಂಥ ಕೀಟಗಳು ಮುತ್ತಿಕೊಂಡಿವೆ. ವೀಕ್ಷಕರೇ ಗಮನಿಸಿ, ಇಲ್ಲಿ ನೋಡಲಿಕ್ಕೆ ಎಲೆ ಯಾವ ರೀತಿ ಇದೆ ಅದೇ ಮಾದರಿಯಲ್ಲಿ ಅದಕ್ಕೊಂದು ಕೀಟ ಅಂಟ್ಕೊಂಡಿದೆ. ಇಂತಹ ಕೀಟಗಳು ಈ ಮಾವಿನ ಮರದ ಎಲೆಗಳನ್ನೆಲ್ಲವನ್ನ ಮೇಯ್ದು ಈಗ ಕೆಳಕ್ಕೆ ಬಂದಿವೆ. ಇದರ ಬಗ್ಗೆ ಮಾಹಿತಿಯನ್ನ ಕೊಡಲಿಕ್ಕೆ ನಮ್ಮ ಇಬ್ಬ ಉಪನ್ಯಾಸಕರು, ಒಬ್ರು ಡಾಕ್ಟರ್ ನಾಗಭೂಷಣ್ ಅಂತ ಜೀವಶಾಸ್ತ್ರ ಉಪನ್ಯಾಸಕರು, ಇನ್ನೊಬ್ರು ಕೆ ಗಂಗಾಧರಯ್ಯ ಅಂತ ರಸಾಯನಶಾಸ್ತ್ರ ಉಪನ್ಯಾಸಕರು ಅವರಿದ್ದಾರೆ. ನೋಡಿ, ಆ ಕೀಟವನ್ನ ಅವರು ಡಬ್ಬಿಯಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಸರ್, ಈ ಕೀಟದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಈ ಭೂಮಿ ಮೇಲೆ ಜೀವ ಸೃಷ್ಟಿಯಾದಾಗಿನಿಂದನೂ ಪ್ರತಿಯೊಂದು ಜೀವಿ ತಾನಿರ್ತಕ್ಕಂಥ ಪರಿಸರಕ್ಕೆ ಹೊಂದಿಕೊಂಡು ಬದುಕುವಂಥದ್ದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಒಂದು ಗುಣ. ಮಾನವನನ್ನು ಒಳಗೊಂಡಂತೆ ತಾನಿರ್ತಕ್ಕಂಥ ಪರಿಸರದಲ್ಲಿ ಋತುಮಾನಗಳಿಗೆ ತಕ್ಕಂತೆ ಆಗ್ತಕ್ಕಂಥ ಬದಲಾವಣೆಗಳಿಗೆ ತನ್ನ ದೇಹದಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯ ರೂಪದಲ್ಲೂ ಕೂಡ ಅನೇಕ ಮಾರ್ಪಾಟುಗಳನ್ನು ಮಾಡಿಕೊಂಡು ಬದುಕುತ್ತೆ. ನಾವು ಜೀವಶಾಸ್ತ್ರೀಯ ಪದದಲ್ಲಿ ರೂಪ ಪರಿವರ್ತನೆ ಅಥವಾ ಮೆಟಾಮಾರ್ಫಾಸಿಸ್ ಅಂತ ಕರಿತೀವಿ. ಹಾಗೆ ಈ ಕೀಟಗಳ ಗುಂಪಿನಲ್ಲಿ ವಿಶೇಷವಾಗಿ ಆಹಾರ ಕ್ರಮವನ್ನೂ ಒಳಗೊಂಡಂತೆ ಅನೇಕ ಬದಲಾವಣೆಯನ್ನು ಮಾಡಿಕೊಂಡಂಥ ಈ ಕೀಟಗಳು ಇದು ಮುಂದೆ ಚಿಟ್ಟೆಯಾಗಿ ಬದಲಾಗ್ತಕ್ಕಂಥದ್ದು. ಆದರೆ ಬೇಟೆಯಾಡುವ ಇತರೆ ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲಿಕ್ಕೋಸ್ಕರ ಮಾವಿನ ಎಲೆಯ ಸಂಪೂರ್ಣ ಆಕಾರದಂತೆ ತನ್ನ ರೂಪವನ್ನು ಮಾರ್ಪಾಟು ಮಾಡಿಕೊಂಡು ತಾನು ಆಹಾರವನ್ನು ಅಲ್ಲಿ ಪಡ್ಕೊಳ್ತಾ ಇದೆ. ತಾವೀಗ ಗಮನಿಸ್ತಾ ಇದ್ದೀನಿ, ಬಹುತೇಕ ಎಲೆಯ ಭಾಗಗಳನ್ನೆಲ್ಲ ಅದು ತಿಂದು ಹೋಗಿದೆ. ಇದರ ಹೆಸರು ಯುತೇಲಿಯಾ ಅಕೋಂತಿಯಾ ಅಂತ ಇದರ ವೈಜ್ಞಾನಿಕ ಹೆಸರು, ಅಥವಾ ಬೆರೋನ್ ಫ್ಲೈ ಅಂತಲೂ ಕೂಡ ಕರಿತೀವಿ. ಕಾಮನ್ಲಿ ಬೆರೋನ್ ಅಂತಲೂ ಹೇಳ್ತೀವಿ. ಇದು ಅನಂತರ ಚಿಟ್ಟೆಯಾಗಿ ಮಾರ್ಪಾಟಾಗಿ ತನ್ನ ಜೀವನವನ್ನು ಮುಂದುವರಿಸಿಕೊಂಡು ಹೋಗುತ್ತೆ. ಸೊ ಇದನ್ನ ನಾವು ಹೇಳ್ತೀವಿ, ಪ್ರತಿಯೊಂದು ಜೀವಿ ಬದುಕಲಿಕ್ಕೆ ಹೋರಾಟ ಮಾಡುತ್ತೆ. ಆ ಹೋರಾಟದಲ್ಲಿ ಅಗತ್ಯಕ್ಕೆ ತಕ್ಕಂಥ ಮಾರ್ಪಾಟು ಕೂಡ ಒಂದು ಮೆಟಾಮಾರ್ಫಾಸಿಸ್ ಅಥವಾ ರೂಪ ಪರಿವರ್ತನೆಯನ್ನು ಮಾಡಿಕೊಂಡು ತನ್ನ ಅಡಲ್ಟ್ ಅಥವಾ ಪ್ರೌಢ ಸ್ಥಿತಿಯನ್ನ ಇದು ತಲುಪುತ್ತೆ. ಡಾಕ್ಟರ್ ನಾಗಭೂಷಣ್ ಅವರೇ, ಏನ್ ಹೇಳ್ತೀರಾ? ಸಾಕು. ವಿದ್ಯಾರ್ಥಿಗಳೇ, ಕರ್ನಾಟಕ ಪಬ್ಲಿಕ್ ಶಾಲೆ ಇದು ಶಾಲೆ ಅಲ್ಲ, ಇದು ವಿಶ್ವವಿದ್ಯಾನಿಲಯ ಅಂತ ಹೇಳ್ಬೋದು. ನಮ್ಮಲ್ಲಿ ಅತಿ ಸೂಕ್ಷ್ಮ ವಿಚಾರಗಳನ್ನ ನಾವು ಇಲ್ಲಿ ನಿಮಗೆಲ್ಲ ತಿಳಿಸೋ ಪ್ರಯತ್ನವನ್ನ ಮಾಡ್ತೀವಿ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ನೋಡಿ ಮತ್ತೊಮ್ಮೆ ತೋರಿಸ್ತೀನಿ. ಇದನ್ನ ಮೂವ್ ಮಾಡುವ ಪ್ರಯತ್ನವನ್ನ ಮಾಡೋಣ. ನೋಡಿ ಎಷ್ಟು ಆಕ್ಟಿವ್ ಇದೆ ಈ ಕೀಟ. ಎಲೆಗಳಂತೆ ಮಾರ್ಪಾಟಾಗಿರೋದು ಮಧ್ಯದ ದಿಂಡು ನೋಡಿ, ಇದು ಯಾವ ರೀತಿ ಈ ಎಲೆಗೆ ಹೊಂದ್ಕೊಂಡಿದೆ ಅಂತ ಆಕಸ್ಮಿಕವಾಗಿ ನೋಡಿದವರಿಗೆ ಗೊತ್ತೇ ಆಗಲ್ಲ. ಎಲೆಯಲ್ಲಿರ್ತಕ್ಕಂಥ ಈ ಗೆರೆಗಳು ಸಹಿತ ಆ ಕೀಟದ ಮೇಲ್ಮೈ ಮೇಲೆ ನಾವು ಕಾಣಬಹುದು. ಇದಕ್ಕೆ ಕೆಮಫ್ಲಾಸ್ ಅದೇನಾ? ಯುತೇಲಿಯಾ ಅಕೋಂತಿಯಾ ಕೆಮಫ್ಲಾಸ್ ಮಿಮಿಕ್ ಎಲೆಯಂತೆ ಹೋಲುತ್ತೆ. ಎಲೆಯಂತೆ ಹೋಲ್ತದೆ ಅದರ ಬಣ್ಣ ಆಗ್ಲಿ. ಹಂಗಂದ್ರೆ ಇವು ಕೇವಲ ಮಾವಿನ ಮರಕ್ಕೆ ಮಾತ್ರ ಸೀಮಿತ ಅಂತ? ಬಹುತೇಕ ಅಂದ್ರೆ ಬೇರೆ ಎಲೆದ ಮೇಲೆ ಕಂಡು ಬರ್ತವೆ ಇವು. ಅರಳಿ ಎಲೆ ಮೇಲೆ ಬರ್ಬೋದಂತೆ. ಆದ್ರೆ ಮಾವಿನ ಎಲೆಗೆ ಮಾತ್ರ ಇದು ತುಂಬಾ ಹೋಲಿಕೆ ಆಗುತ್ತೆ. ಎಷ್ಟು ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ ಅಂದ್ರೆ ಅಲ್ಲ, ಪೂರಾ ಜಾಗನೂ ಆಗಿ ನೋಡಿದ ತಕ್ಷಣ ನೋಡಿ, ಅದು ಎಲ್ಲಿ ಕುಂತಿಲ್ಲ. ಎಲೆ ಗೆರೆ ಇದೆಯಲ್ಲ, ಮಧ್ಯ ಗೆರೆ, ಆ ಗೆರೆಗೆ ವೇನ್ಸ್, ಅದಕ್ಕೆ ತಕ್ಕಂತೆನೆ ಅದರ ಮೇಲೆ ಕುತ್ಕೊಂಡೆ ಮೇಯ್ತಾ ಇದೆ. ಧನ್ಯವಾದಗಳು.